ಥ್ಯಾಂಕ್ ಯು. ನಾನು ಕೊಡಗು ಜಿಲ್ಲಾ ವರದಿಗಾರ ಅನು ಕಾರ್ಯಪ್ಪ. ನಾವು ಇವತ್ತು ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜ ಸೀಟಲ್ಲಿ ಕಿಕ್ಕಿರಿದು ಜನತೆ ಸೇರಿದ್ದಾರೆ, ಪ್ರವಾಸಿಗರು. ಅದರ ಬಗ್ಗೆ ಸುದ್ದಿಯನ್ನು ತೋರಿಸ್ತಾ ಇದ್ದೀವಿ. ಈಗ ನಾವು ಅದೇ ಸ್ಥಳದಲ್ಲಿರುವಂಥದ್ದು. ಈಗ ಏಕೆಂದರೆ ಈ ಮಂತ್ ಎಂಡ್, ಇದು ಮೇ, ನಂತರ ಜೂನಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಈಗ ರಜೆ ಮುಗಿತಾ ಬರ್ತಾ ಇದೆ. ಅದರಿಂದ ಮಕ್ಕಳನ್ನು ಹೆಚ್ಚಾಗಿ ಕರ್ಕೊಂಡು ಬರುವಂಥದ್ದು ಪೋಷಕರು. ಜೊತೆಗೆ ಇದು ಶನಿವಾರ ಭಾನುವಾರ ಆದ್ದರಿಂದ ಹೆಚ್ಚು ಜನರು ಈ ಕಡೆ ಬರ್ತಾ ಇರುವಂಥದ್ದು. ನೋಡಿ, ಕಿಕ್ಕಿರಿದು ಪ್ರವಾಸಿಗರು ಸೇರಿದ್ದಾರೆ ರಾಜ ಸೀಟಲ್ಲಿ. ಕಳೆದ 3 ದಿವಸಗಳಿಂದ ಇದೇ ರೀತಿ ಇರುವಂಥದ್ದು. ಅಂದರೆ ಪೊಲೀಸರು ಕೂಡ ಈ ವಾಹನ ನಿಯಂತ್ರಣ ಮಾಡಲಿಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ ನೋಡಿ. ಯಾಕಂದರೆ ಪಾರ್ಕಿಂಗ್ ಸ್ಥಳ ಕೂಡ ಕಡಿಮೆ ಇದೆ. ಅದರಿಂದ ಸಾಕಷ್ಟು ವಾಹನಗಳು ಸಾಲುಗಟ್ಟಿ ಬರ್ತಾ ಇರುವಂಥದ್ದು. ಅದರಿಂದ ಸಾಕಷ್ಟು ಜನಜಂಗುಳಿ ಇದೆ. ಅಂದರೆ ಬರುವಂಥ ಎಲ್ಲ ಪ್ರವಾಸಿಗರು ಒಂದು ಸಲ ಇಲ್ಲಿ ರಾಜ ಸಿಟಿಗೆ ಬಂದು ಹೋಗ್ತಾರೆ. ಅದರಿಂದ ಜನಸಂಖ್ಯೆ ಹೆಚ್ಚಾಗುವಂಥದ್ದು. ಜೊತೆಗೆ ದುಬಾರೆ ಪ್ರವಾಸಿ ತಾಣ ಇದೆ. ಇತ್ತೀಚೆಗೆ ಆನೆ ಶಿಬಿರ ಕೂಡ ಅಲ್ಲಿ ಬಂದಾಗಿರುವಂಥದ್ದು. ಅದರಿಂದ ಅಲ್ಲಿಗೆ ಹೋಗುವಂಥ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿದೆ. ಯಾಕೆಂದರೆ ಸುಮಾರು 10ರಷ್ಟು ಪ್ರವಾಸಿಗರು ಮಾತ್ರ ಬರ್ತಾ ಇದ್ದಾರೆ ಅಂತ ಹೇಳುವಂಥ ಮಾಹಿತಿ ನಮಗೆ ಸಿಕ್ಕಿದೆ. ಅಲ್ಲಿ ಅಷ್ಟೊಂದು ಜನಜಂಗುಳಿ ಇರ್ತಾ ಇತ್ತು. ಈಗ ಆನೆ ಕ್ಯಾಂಪ್ ಅಂದರೆ ಆನೆ ಶಿಬಿರ ಬಂದಾಗಿದ್ದರಿಂದ ಅಲ್ಲಿಗೆ ಬರುವಂಥ ಎಲ್ಲ ಪ್ರವಾಸಿಗರು ಸೀದಾ ಬರುವಂಥದ್ದು ಮಡಿಕೇರಿ. ಯಾಕೆಂದರೆ ಆನೆ ಕ್ಯಾಂಪ್ ಬಂದಾಗಿದೆ ಅಂತ ಹೇಳುವಾಗ ಅಲ್ಲಿ ನೋಡಲಿಕ್ಕೆ ಏನೂ ಇಲ್ಲ ಅಂತ ಹೇಳಿ ಸೀದಾ ಮಡಿಕೇರಿಗೆ ಬರ್ತಾ ಇದ್ದಾರೆ. ಅದರಿಂದ ಹೆಚ್ಚು ಪ್ರವಾಸಿಗರು ಮಡಿಕೇರಿ ಹತ್ರ ಬರ್ತಾ ಇದ್ದಾರೆ. ಮಡಿಕೇರಿ ಅಂತ ಸಣ್ಣ ಒಂದು ಪಟ್ಟಣ. ಅದರಿಂದ ಜನಸಂಖ್ಯೆ ಹೆಚ್ಚಾದರೆ ತುಂಬ ವಿಪರೀತ ಟ್ರಾಫಿಕ್ ಕೂಡ ಆಗುತ್ತೆ. ಪೊಲೀಸರು ಕೂಡ ಹರಸಾಹಸ ಮಾಡಬೇಕಾಗುತ್ತೆ. ಅದನ್ನು ನೋಡ್ಬೋದು. ಅದಕ್ಕೆ ಇಲ್ಲಿರುವಂಥ ಜನರೇ ಸಾಕ್ಷಿ ಅಂತ ಹೇಳ್ಬೋದು. ಸಾಕಷ್ಟು ಜನರು ಒಂದು 3 ದಿವಸಗಳಿಂದ ಸಾವಿರ ಸಂಖ್ಯೆಯಲ್ಲಿ ಜನರು ಬರ್ತಾ ಇರುವಂಥದ್ದು. ಇದು ಇನ್ನೊಂದು 3-4 ದಿವಸ ಇದೇ ರೀತಿ ಇರುತ್ತೆ. ಯಾಕೆಂದರೆ ರಜೆ ಮುಗಿತಾ ಬಂತು ಅಂತ ಹೇಳುವಾಗ ಹೆಚ್ಚು ಜನರು ಆಗುವಂಥದ್ದು. ಮತ್ತು ಮಳೆಯೂ ಹಿಡಿಯುತ್ತೆ, ಮಕ್ಕಳಿಗೆ ಕ್ಲಾಸ್ ಕೂಡ ಆರಂಭವಾಗುತ್ತೆ. ಅಲ್ಲಿ ಮತ್ತು ಇಲ್ಲಿ ಬರಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಎಲ್ಲರೂ ಈ ಮೇ ತಿಂಗಳ ಎಂಡಲ್ಲಿ ಬಂದು ಹೋಗುವ ಅಂತೇಳಿ ಇಷ್ಟೊಂದು ಪ್ರಮಾಣ ಜನರು ಬರ್ತಾ ಇರುವಂಥದ್ದು. ಸಾಕಷ್ಟು ಇದು ನಾವು ಈಗ ಇಲ್ಲಿ ಎಂಟ್ರೆನ್ಸಲ್ಲಿ ಇದ್ದೀವಿ ರಾಜ ಸೀಟು. ಒಳಗಡೆ ಹೋದಾಗ ಇನ್ನಷ್ಟು ಜನರು ಒಳಗಡೆ ಇದ್ದಾರೆ. ಒಳಗಡೆ ಸಂಪೂರ್ಣವಾಗಿ ಸ್ಪ್ರೆಡ್ ಆಗಿದ್ದಾರೆ. ಬೇರೆ ಅಲ್ಲಿ ಈವೆಂಟ್ ಕೂಡ ಇದೆ, ಜಿಪ್ ಲೈನ್ ಇದೆ, ಬೇರೆ ಅಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಬೇರೆ ಜಾಗಗಳಿದೆ. ಅದರಿಂದ ಹೆಚ್ಚು ಜನರು ಒಳಗಡೆ ಕೂಡ ಇದ್ದಾರೆ. ನಾವೀಗ ಗೇಟ್ ಏನಿದೆ ರಾಜ ಸೀಟ್ ಪ್ರಮುಖ ಎಂಟ್ರೆನ್ಸ್ ಗೇಟ್ ಇಲ್ಲಿ ಇರುವಂಥದ್ದು. ಇವತ್ತು ಬೆಳಿಗ್ಗಿಂತಲೇ ಇದು, ಇವಾಗ ಸಂಜೆ ಬರುವಂಥದ್ದಲ್ಲ. ಸಾಮಾನ್ಯವಾಗಿ ರಾಜ ಸೀಟಿಗೆ ಸಂಜೆ ಜನರು ಬರ್ತಾ ಇದ್ರು. ಇವತ್ತು ಬೆಳಗಿಂದಲೇ ಪ್ರವಾಸಿಗರು ಕಿಕ್ಕಿರಿದು ಬರ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಇದ್ದಾರೆ. ಇನ್ನು ಈ ಪಾರ್ಕ್ ಒಳಗಡೆ ನೋಡ್ಬೋದು, ಸಾಕಷ್ಟು ಜನಗಳು ಇಲ್ಲಿ ಒಳಗೆ ಬರ್ತಾ ಇದ್ದಾರೆ. ಯಾಕೆಂದರೆ ಮಳೆ ಮೋಡ ಇದೆ, ಜೊತೆಗೆ ತುಂತುರು ಮಳೆ ಆಗಾಗ ಬರ್ತಾ ಇದೆ. ಎಲ್ಲದರಿಂದ ಬಿಸಿಲು ಕೂಡ ಇಲ್ಲ, ಸೆಕೆಯೂ ಕೂಡ ಇಲ್ಲ, ತುಂಬ ಚೆನ್ನಾಗಿದೆ ಕ್ಲೈಮೇಟ್. ಅದರಿಂದ ಹೆಚ್ಚು ಪ್ರವಾಸಿಗರು ಬರ್ತಾ ಇರುವಂಥದ್ದು. ಮತ್ತು ಈ ಕಡೆ ಬಂದರೆ ಅಲ್ಲಿ ಸನ್ಸೆಟ್ ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಜನ ಬರ್ತಾರೆ. ಆದರೆ ಮಳೆ ಮೋಡ ಕಾರಣ ಸನ್ಸೆಟ್ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಈ ಕಡೆ ನಿಮಗೆ ತೋರಿಸ್ತಾ ಇವೆ, ಅಲ್ಲಿ ಸಾಕಷ್ಟು ಜನರು ನಿಂತಿದ್ದಾರೆ ಅಲ್ಲಿ. ಆದರೆ ಆ ಕಡೆ ಸನ್ಸೆಟ್ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಮೋಡ ಇದೆ. ಕಳೆದ 2-3 ದಿವಸಗಳಿಂದ ಇದೇ ರೀತಿಯ ವಾತಾವರಣ ಇರುವಂಥದ್ದು. ಅದರಿಂದ ಬಂದು ಅಲ್ಲಿ ಬೆಟ್ಟ ಗುಡ್ಡಗಳು, ಪ್ರಕೃತಿ ಸೌಂದರ್ಯವನ್ನು ವೀಕ್ಷಣೆ ಮಾಡಿ ಹೋಗುವಂಥ ಕೆಲಸವನ್ನು ಪ್ರವಾಸಿಗರು ಮಾಡ್ತಾ ಇದ್ದಾರೆ. ಸಾಗರೋಪಾದಿಯಲ್ಲಿ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಇದು ಕಳೆದ 3-4 ದಿವಸಗಳಿಂದ ಇದೇ ರೀತಿಯಲ್ಲಿ ಸಾಕಷ್ಟು ಪ್ರವಾಸಿಗರು ಮಡಿಕೇರಿ ಹತ್ತ ಆಗಮಿಸ್ತಾ ಇದ್ದಾರೆ. ಇದಿಷ್ಟು ಈ ಮಡಿಕೇರಿ ರಾಜ ಸೀಟಿಗೆ ಸಂಬಂಧಪಟ್ಟಂಥ ಸುದ್ದಿ. ಉಳಿದ ಸುದ್ದಿಗಳನ್ನು ಸಹೋದ್ಯೋಗಿಗಳು ನೀಡ್ತಾ ಹೋಗ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಶೇಷಗಿರಿ ಮುಂಡಳ್ಳಿ, ಕಾರವಾರ ಜಿಲ್ಲಾ ವರದಿಗಾರ. ಮಳೆಗಾಲ ಬಂತಂದರೆ ಸಾಕು, ಕಡಲ ತೀರದ ನಿವಾಸಿಗಳ ಆತಂಕ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಅಂಕೋಲ ತಾಲೂಕಿನ ಹಾರವಾಡ ಗ್ರಾಮದ ತರಂಗಮೇಟದ ನಿವಾಸಿಗಳು ಪ್ರತಿ ಮಳೆಗಾಲದಲ್ಲೂ ಕೂಡ ಆತಂಕದಿಂದ ಕಾಲ ಕಳೀತಾ ಇರುವಂಥದ್ದು. ತಮ್ಮ ಸಮಸ್ಯೆಗಳ ಬಗ್ಗೆ, ತಮ್ಮ ಆತಂಕದ ಬಗ್ಗೆ ಇದೀಗ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ತಮ್ಮ ಮನವಿಯನ್ನು ಕೂಡ ನೀಡಿರುವಂಥದ್ದು ಗಮನಿಸ್ಬೋದು. ಕಳೆದ ಹಲವು ವರ್ಷಗಳಿಂದ ಕರಾವಳಿಯ ಅಂದರೆ ಅಂಕೋಲ ತಾಲೂಕಿನ ಹಾರವಾಡದ ತರಂಗಮೇಟದ ನಾಗರಿಕರು ಕಡಲ ಕೊರೆತದ ಭೀತಿ ಎದುರಿಸ್ತಾ ಇದ್ದಾರೆ. ಈಗಾಗಲೇ ಕಡಲ ಕೊರತೆಯಿಂದಾಗಿ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತೆಂಗಿನ ಮರಗಳಾಗಿರ್ಬೋದು ಅಥವಾ ಮನೆಗಳು ಕೂಡ ಸಮುದ್ರ ಪಾಲಾಗಿರುವಂಥದ್ದು. ಆಳೆತ್ತರದ ಅಲೆಗಳು ಕೂಡ ಸಮುದ್ರ ತೀರದ ಮನೆಗಳನ್ನು ಕೂಡ ಅಪೋಷಣಗೊಳಿಸ್ತಾ ಇದೆ. ಹೀಗಾಗಿ ತಮ್ಮನ್ನು ರಕ್ಷಣೆ ಮಾಡಬೇಕು, ತಮಗೆ ಸಮರ್ಪಕವಾದ ಕಡಲ ಕೊರೆತ ತಡೆಯಲು ತಡೆಗೋಡೆಯನ್ನು ಹಾಕಬೇಕೆಂಬ ಮನವಿಯನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಈ ಹಿಂದೆ ಅಂಕೋಲಕ್ಕೆ ಬಂದಂಥ CM ಸಿದ್ದರಾಮಯ್ಯವರು ಕೂಡ ಈ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಇಲ್ಲಿನ ಪರಿಸ್ಥಿತಿಯನ್ನು ಕೂಡ ಪರಿಶೀಲಿಸಿದ್ದಾರೆ. ಆದರೆ ಸಮರ್ಪಕವಾದ ತಡೆಗೋಡೆ ಆಗಿಲ್ಲ ಎಂಬ ಆರೋಪವನ್ನು ಜನರು ಕೂಡ ಮಾಡ್ತಾರೆ. ಈ ಹಿಂದೆ ಮಾಡಿರುವಂತಹ ತಡೆಗೋಡೆ ಕಾಮಗಾರಿ ಸಮರ್ಪಕವಾಗಿ ಆಗಿಲ್ಲ ಎಂಬ ಮಾತುಗಳನ್ನು ಕೂಡ ಇಲ್ಲಿನ ಜನರು ಕೂಡ ಹೇಳ್ತಾ ಇರುವಂಥದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ತಮ್ಮ ಮನವಿಯನ್ನು ಕೂಡ ನೀಡಿರುವಂಥದ್ದು, ತಮ್ಮ ಅಳಲನ್ನು ಕೂಡ ತೋಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರಾಗಿರುವಂಥ ಸತೀಶ್ ಅವರು ಕೂಡ ಇದ್ದರು. ಮಳೆಗಾಲ ಸಂದರ್ಭದಲ್ಲಿ ಈಗ ಮತ್ತೆ ಮಳೆಗಾಲ ಶುರು ಆಗ್ತಾ ಇದೆ. ಮಳೆಗಾಲ ಸಂದರ್ಭದಲ್ಲಿ ಇನ್ನೂ ಕೂಡ ಕಡಲ ಕೊರತೆ ಏನಾದರೂ ಆದರೆ ಇಲ್ಲಿನ ಸಾಕಷ್ಟು ಮನೆಗಳು ಕೂಡ ಮತ್ತೆ ಸಮುದ್ರ ಪಾಲಾಗುವ ಆತಂಕ ಕೂಡ ಇರುವಂಥದ್ದು. ಹೀಗಾಗಿ ಸಂಬಂಧಪಟ್ಟಂತೆ ಸರ್ಕಾರದಿಂದ ಸಮರ್ಪಕವಾದ ವೈಜ್ಞಾನಿಕ ರೀತಿಯಲ್ಲಿ ತಡೆಗೋಡೆ ಕಾಮಗಾರಿ ಮಾಡಿದರೆ ಸಮುದ್ರ ಕೊರೆತ ಆಗುವುದನ್ನು ಕೂಡ ತಡೆಗಟ್ಟಬಹುದೆಂಬ ಮಾತುಗಳನ್ನು ಕೂಡ ಇಲ್ಲಿನ ಜನರು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಹಲವು ಮನೆಗಳು ಕೂಡ ಸಮುದ್ರ ಪಾಲಾಗಿದೆ, ತೆಂಗಿನ ಮರಗಳು ಕೂಡ ಸಮುದ್ರ ಪಾಲಾಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ತಮ್ಮ ಆಸ್ತಿಪಾಸ್ತಿಯನ್ನು ರಕ್ಷಣೆ ಮಾಡಬೇಕೆಂಬ ಒತ್ತಾಯವನ್ನು ಕೂಡ ಈ ಭಾಗದ ನಾಗರಿಕರು ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಕರಾವಳಿಯಲ್ಲೂ ಕೂಡ ಕಡಲ ಅಬ್ಬರದಿಂದಾಗಿ ಸಾಕಷ್ಟು ಕಡೆಗಳಲ್ಲೂ ಕೂಡ ಕಡಲ ಕೊರತೆ ಕೂಡ ಆಗುತ್ತೆ.
ಆಗುತ್ತೆ. ಹೀಗಾಗಿ ಸಂಬಂಧಪಟ್ಟಂತೆ ಕಡಲ ತಡೆಗೋಡೆಯನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಸರ್ಕಾರ ಕೂಡ ಮುಂದಾಗಬೇಕು. ಯಾಕಂತ ಹೇಳಿದ್ರೆ ಸಮುದ್ರ ತೀರದ ನಿವಾಸಿಗಳಿಗೆ ಸಮುದ್ರದ ಒಂದು ತೀರದ ಅಂಚು ಬಿಟ್ಟರೆ ಬೇರೆ ದಾರಿ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ಸಮುದ್ರಕ್ಕೆ ಹೋಗಿ ತಮ್ಮ ಮೀನುಗಾರಿಕೆಯನ್ನು ನಡೆಸಿಕೊಂಡು ಬರಬೇಕು. ಬೇರೆ ಕಡೆ ಆಗಿದ್ದರೆ ಅವರಿಗೆ ಆಗೋದಿಲ್ಲ. ಹೀಗಾಗಿ ಮನೆ ಕಳೆದುಕೊಂಡಂಥ ಕುಟುಂಬಗಳಿಗೆ ಪರಿಹಾರವನ್ನು ನೀಡಿದ್ದಾರೆ. ಆದರೆ ಅವರು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ಪರಿಹಾರ ನೀಡಿದ್ದು ಬಾಡಿಗೆ ಮನೆಗೆ ಖರ್ಚಿಗೆ ಆಗ್ತದೆ. ಹೀಗಾಗಿ ಶಾಶ್ವತವಾಗಿ ಒಂದು ನೆಲೆಯನ್ನು ಕಲ್ಪಿಸಿಕೊಡಬೇಕೆಂಬ ಮಾತುಗಳನ್ನು ಕೂಡ ಇಲ್ಲಿನ ಜನರು ಕೂಡ ಹೇಳ್ತಾ ಇರುವಂಥದ್ದು ಗಮನಿಸಬಹುದು. ಹೀಗಾಗಿ ಸಂಬಂಧಪಟ್ಟಂತೆ ಸರ್ಕಾರ ಆದಷ್ಟು ಬೇಗ ಕಡಲ ತೀರದ ನಿವಾಸಿಗಳ ಒಂದು ಆತಂಕ ದೂರ ಮಾಡುವ ನಿಟ್ಟಿನಲ್ಲಿ ಸಮರ್ಪಕವಾದ ತಡೆಗೋಡೆಯನ್ನು ನಿರ್ಮಿಸುವುದರ ಜೊತೆಗೆ ಅದು ವೈಜ್ಞಾನಿಕ ರೀತಿಯಲ್ಲಿ ನಿರ್ಮಿಸುವುದರ ಜೊತೆಗೆ ಜನರ ಒಂದು ಆತಂಕವನ್ನು ದೂರ ಮಾಡುವ ಕೆಲಸವನ್ನು ಮಾಡಬೇಕಾಗಿದೆ. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಕೊಲಿಗ್ ನೋಡ್ತಾರೆ. ಓವರ್ ಟು ಯು. ಎಸ್, ಥ್ಯಾಂಕ್ ಯು. ನಾನು ದಾವಣಗೆರೆಯಿಂದ ವಿಠಲ್ ಕ್ಯಾರವಾಡ್. ಏನು ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆಯಾದ್ಯಂತ ಸುರಿದಿರುವಂತಹ ಈ ಪೂರ್ವ ಮುಂಗಾರು ಮಳೆ ಮತ್ತು ಬಿರುಗಾಳಿ ಆಲಿಕಲ್ಲಿಗೆ ಸಾಕಷ್ಟು ಬೆಳೆ ಹಾನಿಯಾಗಿರುತ್ತದೆ. ಇಲ್ಲಿರುವಂಥ ಅಡಿಕೆ, ಭತ್ತ ಸಾಕಷ್ಟು ಹಾನಿಯಾಗಿರುತ್ತದೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಅಡಿಕೆಯನ್ನು ಬಿಟ್ಟರೆ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯುವಂಥದ್ದು ಭತ್ತದ ಬೆಳೆ. ಸೊ ಈ ಭತ್ತದ ಬೆಳೆಗೆ ಈ ಮಳೆ ಮತ್ತು ಬಿರುಗಾಳಿಯಿಂದ ಸಾಕಷ್ಟು ಹಾನಿ ಉಂಟಾಗಿರುವಂಥದ್ದು. ನಾನು ದಾವಣಗೆರೆ ತಾಲೂಕಿನ ಕೆಲವೊಂದಿಷ್ಟು ಈಗ ಮಾಗನಹಳ್ಳಿ ಭಾಗದ ಸುತ್ತಮುತ್ತಿರುವಂಥ ಕೆಲವೊಂದಿಷ್ಟು ಗ್ರಾಮದ ರೈತರಲ್ಲಿ ಜಮೀನನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ಇಲ್ಲಿ ಈ ಭಾಗದಲ್ಲಿ ಕೂಡ ಸುಮಾರು 200 ಎಕರೆಗೂ ಅಧಿಕ ಮೌಲ್ಯದ ಭತ್ತ ಏನು ನೆಲ ಕಚ್ಚಿರುವಂಥದ್ದು. 4-5 ದಿನಗಳಿಂದ ಸುರಿದಂಥ ಭಾರಿ ಮಳೆ ಬಿರುಗಾಳಿಗೆ ಭತ್ತ ನೆಲಕ್ಕೆ ಬಿದ್ದಿರುವಂಥದ್ದು. ಸುಮಾರು 4 ರಿಂದ 5 ತಿಂಗಳ ಸಾಕಷ್ಟು ಶ್ರಮ ವಹಿಸಿ ಕಷ್ಟಪಟ್ಟು ರೈತ ಭತ್ತವನ್ನು ನಾಟಿ ಮಾಡಿ ಬಿತ್ತನೆ ಮಾಡಿ ಇನ್ನೇನು ತೆಗೆದುಕೊಳ್ಬೇಕು, ಬೆಳೆಯನ್ನು ಕೈ ತೆಗೆದುಕೊಳ್ಬೇಕನ್ನೋ ಸಂದರ್ಭದಲ್ಲಿ ಈ ರೀತಿ ಆಗಿರೋದು ದುರಂತ ಅಂತ ಹೇಳ್ಬೋದು. ಯಾಕಂತಂದರೆ ಇನ್ನೊಂದು 2-3 ದಿನದಲ್ಲಿ ಈ ಭತ್ತದ ಕೊಯ್ಲನ್ನು ಮಾಡ್ತಾ ಇದ್ರು. ಸೊ ಈ ಸಂದರ್ಭದಲ್ಲೇ ಈ ರೀತಿ ಆಗಿರೋದು ನಿಜಕ್ಕೆ ದುರಂತ ಅಂತಾನೆ ಹೇಳ್ಬೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರೈತರಿದ್ದಾರೆ ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಸರ್, ಈಗ 1 ಎಕರೆ ಭತ್ತವನ್ನು ಬೀಜ ಚೆಲ್ಲಿ ಬೆಳೆಯನ್ನು ತೆಗೆದುಕೊಳ್ಳೋರಿಗೆ ಎಷ್ಟು ಖರ್ಚು ವೆಚ್ಚ ಆಗುತ್ತೆ ಮತ್ತು ಈ ನಷ್ಟದ ಕುರಿತು ಏನು ಹೇಳ್ತೀರಾ? ಸರ್, 1 ಎಕರೆ ಭತ್ತ ಬೆಳಿಬೇಕಂದ್ರೆ ನಾಟಿ ಚೆಲ್ಲೋದ್ರಿಂದ ಹಿಡಿದು ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಹಿಡಿದು 25-30 ಸಾವಿರ ರೂಪಾಯಿ ಖರ್ಚಾಗುತ್ತೆ. 30 ಸಾವಿರ ರೂಪಾಯಿ ಬಿಡು, ಆಮೇಲೆ ಒಂದು 10-20 ಸಾವಿರ ರೂಪಾಯಿ ಪ್ರಾಫಿಟ್ ಆಗುತ್ತೆ. ಇವತ್ತಿನ ದಿನಮಾನದಲ್ಲಿ ನೋಡಿದರೆ ವರ್ಣದೇವರಾಯ ಈ ಥರ ಗಾಳಿ ಮಳೆ ಆಳಿಕಲ್ಲು ಬಿದ್ದಿದ್ದರಿಂದ ಆ 10 ಸಾವಿರ ರೂಪಾಯಿನೂ ಬರೋದು ಕಷ್ಟ ಐತೆ. ಹೀಗಾಗಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗಿದೆ, ಸರ್ವನಾಶ ಆಗಿದೆ. ದಯಮಾಡಿ ಇದಕ್ಕೆ ಅಧಿಕಾರಿಗಳಾಗಲಿ ಅಥವಾ ಮಾನ್ಯ MLAಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಗಮನವನ್ನು ಹರಿಸಿ ರೈತರ ಬಗ್ಗೆ ಒಲವನ್ನು ತೋರಿಸಿ ಏನು ನಷ್ಟ ಆಗಿದೆ. ಈ ರೀತಿ ನಷ್ಟ ಆದ್ರೆ ಯಾರು ಅಧಿಕಾರಿಗಳನ್ನು ಭೇಟಿ ಕೊಟ್ಟಿದ್ದಾರೆ ಹೇಗೆ ಅಂತ? ಈಗ ಇನ್ನೂ ಯಾರೂ ಕೊಟ್ಟಿಲ್ಲ ಸರ್. ಕೇಳ್ಕೊಂಡು ನೋಡ್ಕೊಂಡು ಹೋಗಿದ್ದಾರೆ. ಇನ್ನು ಯಾರು ಇದಕ್ಕೇನು ಸೂಚಿಸ್ತಾ ಇಲ್ಲ. ಸರ್, ಈಗ ಎಷ್ಟೊಂದು ನಷ್ಟ ಆದಂಗೆ ಆಯಿತು? ಎಷ್ಟು ಸಾಲ ಆಯಿತು ಸರ್? ಹೆಚ್ಚು ಕಮ್ಮಿ 1.5-2 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀವಿ. ಅದನ್ನ ಈಗ ಕೊಡೋದು ಕಷ್ಟ ಆಗಿದೆ. ನಾವು ಮತ್ತೆ ಮುಂದಿನ ಬೆಳೆ ತೀರಿಸ್ಬೇಕಂತಂದ್ರೆ ನಮ್ಗೆ ಏನಿಲ್ಲ. ಮತ್ತು ಮನೆ ಇರ್ತಕ್ಕಂಥ ಏನೋ ಮನೆ ಹಸು ಆಗಲಿ ಎಮ್ಮೆ ಆಗಲಿ ಅಥವಾ ಜಾಗ ಏನೋ ಮಾರಿ ನಾವು ಕಟ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಏನು ಇದಿಷ್ಟಲ್ಲಿರುವಂಥ ರೈತರಲ್ಲೂ ಪ್ರಮುಖವಾಗಿ ಆ ಒಂದು ಭತ್ತವನ್ನು ನಾಟಿ ಮಾಡುವಂತಂದರೆ ಸುಮಾರು 4 ರಿಂದ 5 ತಿಂಗಳವರೆಗೆ ಈ ಭತ್ತವನ್ನು ನಾಟಿ ಮಾಡುವ ಮೂಲಕ ಆತ ಬೆಳೆಯನ್ನು ತೆಗೆದುಕೊಳ್ಳಬೇಕು. ಪ್ರತಿ ಎಕರೆಗೆ ಸರಿಸುಮಾರು ಏನು ಆತ 20 ರಿಂದ 25 ಸಾವಿರಷ್ಟು ಖರ್ಚು ವೆಚ್ಚವನ್ನು ಮಾಡ್ತಾನೆ. ಆದರೆ ಬೆಳೆ ನೀಟಾಗಿ ಕೈಗೆ ಬಂದಾದ ನಂತರ ಸಿಗುವಂಥದ್ದು ಅಂದರೆ ಎಕರೆಗೆ 25 ರಿಂದ 30 ಚೀಲಷ್ಟು ಭತ್ತ ಸಿಗ್ತಾ ಇತ್ತು. ಆದರೆ ಈ ಬಾರಿ ಒಂದು 5 ರಿಂದ 10 ಚೀಲ ಸಿಗೋದೇ ಸಾಕಷ್ಟು ಕಷ್ಟ ಆಗಿದೆ. ಇದೇ ರೀತಿ ಆದರೆ ನಮ್ಮ ಕುಟುಂಬ ನಿರ್ವಹಣೆ ಮಾಡೋದು ಸಹ ಸಾಕಷ್ಟು ಕಷ್ಟ ಆಗುತ್ತೆ. ನಾವು ಸಾಕಷ್ಟು ಬಾರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೇವೆ. ಈ ಮೊದಲಿಂದ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ. ಆದರೆ ಯಾವುದೇ ಕೂಡ ಸರಿಯಾದ ಸ್ಪಂದನೆ ಆಗ್ತಿಲ್ಲ ಅನ್ನುವಂಥ ಅಳಲನ್ನು ಸಹ ಆ ರೈತರು ತೋಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು 200ಕ್ಕೂ ಅಧಿಕ ಎಕರೆ ಜಮೀನಿನಲ್ಲಿ ಭತ್ತ ಬೆಳೆದಂಥ ರೈತರು ಈಗಾಗಲೇ ಒಂದು ಸಂಕಷ್ಟವನ್ನು ಎದುರಿಸ್ತಿರುವಂತಹ ಆ ಒಂದು ಸಂದಿಗ್ಧ ಸ್ಥಿತಿ ದಾವಣಗೆರೆ ಭಾಗದ ರೈತರಿಗೆ ಇರುವಂಥದ್ದು. ಒಟ್ಟಾರೆಯಾಗೇನು ಈ ಭಾಗದಲ್ಲಿರುವಂಥ ರೈತರು ಭತ್ತದ ಬೆಳೆಗಳ ನಷ್ಟವನ್ನು ಸರ್ಕಾರ ತುಂಬಿಕೊಡಲಿ, ನಮ್ಮನ್ನು ಕಾಪಾಡಲಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಳ್ತಿರುವಂಥದ್ದು. ಏನು ಇದಿಷ್ಟು ಈ ಕ್ಷಣದ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಓವರ್ ಟು ಯು.